ಅವಳಿಗೆ ನಾನು ತಾಯಿನೋ ನನಗೆ ಅವಳ ತಾಯಿನೋ ಗೊತ್ತಿಲ್ಲ. ಅಷ್ಟು ಜೊತೆ ಬೆಳೆದೋ ನಾವು ತಾಯಿ ಮಗಳ ಸಂಬಂಧ ಅಲ್ಲ ನಮ್ಮದು. ವಯಸ್ಸು ತುಂಬ ಅಂತರ ಇರ್ಬೋದು, ಇಬ್ಬರು ಒಂದೇ ಥರ. ಅದು ಹೆಂಗೆ ವ್ಯಕ್ತಪಡಿಸ್ಬೇಕೋ ನನಗೆ ಗೊತ್ತಿಲ್ಲ. ತುಂಬ ನಯನ ಆಗಬೇಕು ಸಾಕಿ. ಯಾವ ಥರ ಅಂದರೆ ಒಂದು ವ್ಯಾವಹಾರಿಕವಾಗಲಿ, ದೊಡ್ಡವರು ಚಿಕ್ಕವರು ಜ್ಞಾನ ಆಗಲಿ, ತುಂಬ ಅದನ್ನು ಹೇಳಕ್ಕೆ ಪದಗಳಲ್ಲಿ ಹೇಳೋಕ್ಕಾಗಲ್ಲ. ಹಂಗೆ ಸಾಕ್ಬಿಟ್ಟು ಈಗ ಒಂದು ಮನೆ ಕಳಿಸ್ತಾ ಇದ್ದೀವಿ. ಅಲ್ಲೇ ಖುಷಿಯಾಗಿ ಅವ್ರ ಜೊತೆ ಚೆನ್ನಾಗಿದ್ರೆ 100 ವರ್ಷ. ನನಗೆ ಅದಕ್ಕಿಂತ ಸಂತೋಷ ಇನ್ನೇನು ಇಲ್ಲಪ್ಪ ತಾಯಿಯಾಗಿ. ನನಗೆ ಬಲಗೈಯಾಗಿ ನನ್ನ ಬಿಸ್ನೆಸ್ಸಲ್ಲಿ ಮತ್ತು ನಮ್ಮ ಮನೆ ವ್ಯವಹಾರಗಳಲ್ಲಿ ನನಗೆ ಅರ್ಧ ಕೆಲಸ ನನ್ನ ಮಗಳೇ ಮಾಡಿಕೊಡ್ತಾ ಇದ್ಲು. ಇವತ್ತು ಅವಳು ಬಿಟ್ಟು ಕಳ್ಸೋಕ್ಕೆ ನನಗೆ ತುಂಬ ಬೇಸರ ಆಗ್ತಾ ಇದೆ. ಆದರೆ ನಮ್ದೊಂದೇ ಆಸೆ, ಹೋದ ಮನೆಯಲ್ಲಿ ಸುಖವಾಗಿ ಚೆನ್ನಾಗಿ ಬಾಳಿ 100 ವರ್ಷ ಅವ್ರ ಜೀವನ ಹಸರಾಗಿರ್ಲಿ ಅಂತ ದೇವರಲ್ಲಿ ನೆನೆಸ್ಕೊತಾ ಇದ್ದೀನಿ. And as I told, no, all walks of life we were together. Now she's getting married and she's having a new life partner. I'm so happy that she's starting a new life, a new journey. I'm really excited for her. But along chikkadagi I'm feeling, is she going away from me? Another chikka point ide. But I don't know. I'm very happy that she's starting a new life, everything. It hurts little bit, but anyway, our ಗಂಡನ ಮನೆಗೆ ಹೋಗಿ ಅಲ್ಲೂ ಹೋಗ್ಬಿಟ್ಟು ಅಲ್ಲೂ ಮಾತಾಡಿಸ್ತೀನಿ ಅಷ್ಟೇ. ಸೋಗಳ ತರ ಚಬಿಲಾ ತರ ರಂಗಿಲಾ ತರ ರಂಗವೇರು ಜುವೆ ತಾರಿ ಎಲ್ಲ ವ್ಯವಸ್ಥೆಗಳಾಗಿದೆ. ಅವಳು ಚೆನ್ನಾಗಿ ಮದುವೆ ಆದ ನಂತರ ಅವಳು ಭಾಳ ಚೆನ್ನಾಗಿ ಬೆಳಗಲಿ, ಅವರಿಬ್ರು ಚೆನ್ನಾಗಿ ಜೀವನ ನಡೆಸಲಿ. ವಿಶ್ ಹರ್ ಆಲ್ ದ ಬೆಸ್ಟ್ ಇನ್ ಹರ್ ಲೈಫ್. ಸೋಗಳ ತರ ಓರೆ ಚಬಿಲಾ ತರ ಓರೆ ರಂಗಿಲಾ ತರ